ಹೇಳ್ತಾ ಇದ್ದೀರಾ ಸ್ವಾಮಿ? ಅಮ್ಮ ಅವರು ಕೊಲೆ ಆಗೋದ್ರ? ಶಿವ ಶಿವ. ಶಾಸ್ತ್ರಿಗಳೇ, ಹೀಗಾಗತ್ತೆ ಅಂತ ನಾವು ಮನಸ್ಸಲ್ಲಿ ಯೋಚಿಸಿರಲಿಲ್ಲ. ಅಲ್ಲ, ಯಾರು ಮಾಡಿದ್ರು ಅಂತ ಸುಳಿವೇನಾದರೂ ಸಿಕ್ತಾ? ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು ಒಂದು ಗೊತ್ತಾಗಲಿಲ್ಲ. ನಮ್ಮ ಮಂಜು ಕೊಲೆಯಾಗಿ ಸಾಯುವಂತ ಹೆಣ್ಣಲ್ಲ. ಆದ್ರೂ ಆ ಪಾಪಿಗಳು ಯಾಕೆ ಹೀಗೆ ಮಾಡಿದ್ರು ಗೊತ್ತಾಗ್ಲಿಲ್ಲ. ಅವರಲ್ಲಿ, ಅವ್ರ ಮಾತಲ್ಲಿ ಏನೋ ಒಂದು ಭಯ ಕಾಣಿಸ್ತಾ ಇತ್ತು. ಅವ್ರನ್ನ ಏನು ಅಂತ ಕೇಳಿದಾಗ್ಲೂ ನನಗೇನು ಹೇಳಲಿಲ್ಲ ಡ್ಯಾಡಿ. ಜಾಸ್ತಿ ಬಲವಂತ ಮಾಡಿ ಕೇಳಿದ್ರೆ ನನ್ನ ಟೈಮ್ ಸರಿ ಇಲ್ಲ, ನಾ 9 ದಿನ ನವಗ್ರಹ ಸುತ್ತಬೇಕು, ಅದು ಇದು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಆದ್ರೆ ಅದನ್ನು ಯಾರು ಅವ್ರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು ಒಂದು ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ ಬೇರೆ ಯಾರು ಅಲ್ಲ, ನಾನೇ ಕಣಮ್ಮ. ಹಾಗಾದ್ರೆ ಮಮ್ಮಿ ಹೋಗಿ ಆ ಹುಡುಗಿನ ಭೇಟಿ ಮಾಡಿ ಅವಳ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಾ? ಹ್ಞೂನಮ್ಮ, ಹೇಳಿದ್ರು. ಡ್ಯಾಡಿ ಡ್ಯಾಡಿ, ನನ್ಗೆ ಯಾಕೋ ಆ ಸೌಮ್ಯನ ಮೇಲೆ ಡೌಟ್ ಬರ್ತಾ ಇದೆ. ಇಲ್ಲಮ್ಮ, ಅವಳು ಇದೆಲ್ಲ ಮಾಡಿದಾಳೆ ಅಂತ ನನಗೆ ಅನಿಸ್ತಾ ಇಲ್ಲ. ಸುಮ್ಮನೆ ಇರಿ ಡ್ಯಾಡಿ. ನಿಮಗೆ ರಾಜೇಶ್ ಅಂಕಲ್ ಮೇಲೆ ಕೋಪ ಇದೆಯಲ್ಲ, ಅದಕ್ಕೆ ಅವಳ ಪಾರ್ಟ್ನರ್ ಅಲ್ವಾ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತೀರಾ. ಇಲ್ಲೇ ಅವಳಿಗೆ ನನ್ನ ಮೇಲೆ ದ್ವೇಷ. ಶಾಸ್ತ್ರಿಗಳು ಹೇಳಿದಾಗೆ ಮಮ್ಮಿ ಏನಾದ್ರೂ ಅವಳ ಜೊತೆ ಮಾತಾಡಕ್ ಹೋದಾಗ ನನ್ನ ಮೇಲಿನ ದ್ವೇಷನ ಮಮ್ಮಿ ಮೇಲೆ ತೋರಿಸ್ಕೊಂಡಿದ್ರೆ ಏನೋ ಹಾಗೆ ಅನಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಮಂಜು ಅವಳನ್ನ ಮೀಟ್ ಮಾಡಕ್ ಹೋಗಿರೋದೇ ನನಗೆ ಅನುಮಾನ. ನೀವು ನಂಬಲ್ವಾ? ನಂಬೇಡಿ ಬಿಡಿ. ಆದ್ರೆ ನನಗೆ ಮಾತ್ರ ಅವಳ ಮೇಲೆ ಡೌಟ್. ಹೌದು ಸ್ವಾಮಿ, ಹೋದ ವಾರ ನನಗೆ ಹೇಳಿ ಕಳಿಸಿದ್ರು. ಮಧು ಜಾತಕ ನೋಡಿ ಹೇಳಿ ಅಂತ ಹೇಳಿದ್ರು. ಏನು ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ಮಧು ಜಾತಕ ತೋರಿಸಿ ನನಗೆ ನೋಡಕ್ಕೆ ಹೇಳಿದ್ರು. ಸರಿ ಸ್ವಾಮಿ, ಆಗಬಾರ್ದು ಅನಾಹುತ ಆಗ್ಬೋದು. ಈ ದುಃಖ ತಡ್ಕೊಳ್ಳೋ ಶಕ್ತಿ ಆ ದೇವ್ರನ್ನ. ಸರಿ, ನಾನಿನ್ನು ಬರ್ತೀನಿ. ಸರಿ ಶಾಸ್ತ್ರಿ. A household name, R.K. Lakshman has been drawing cartoons and caricatures, especially of the common man, for the past 50 years. He has penned many a novel and has won many international awards, including the Raman Magsaysay Award. B. Meera with cameraman Uttam Prabhu, Bangalore.